ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ದೀಪಾವಳಿ ಹಿಂದಿನ ದಿನದ ವ್ಲಾಗ್. ಇದು ನಿನ್ನೆ ವ್ಲಾಗಲ್ಲಿ ನಾನು ಹೋಳಿಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ, ಇದರಲ್ಲಿ ಇಲ್ಲಿಂದ ವ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ. ಇದೇನಪ್ಪ ಅಂದರೆ ಚಕ್ಲಿ ಮಾಡ್ತಾಯಿದ್ದೀನಿ. ಅಮ್ಮ ಗಣಪತಿ ಹಬ್ಬದಲ್ಲಿ ಚಕ್ಲಿ ಹಿಟ್ಟು ಕೊಟ್ಟಿದ್ರಲ್ವ, ಅದನ್ನು ಅವಾಗ ಮಾಡೋಣ ಇವಾಗ ಮಾಡೋಣ ಅಂತ ಮಾಡೋಕ್ಕೇ ಆಗಿರಲಿಲ್ಲ. ಹಾಗಾಗಿ ಇವತ್ತು ಮಧ್ಯಾಹ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಅಲ್ಲ, ಇದು ಸಂಜೆ 4:45 ಗಂಟೆ ಆಗಿತ್ತು. ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಇದ್ದರು, ನಾನು ಅಷ್ಟು ಮಾಡೋ ತನಕ ಮಾತ್ರ ಅವರಿದ್ದರು. ಆಮೇಲೆ ಅವರು ಕೂಡ ಪೇಟೆಗೆ ಹೋದರು. ನಾನು ಬಿಸಿ ನೀರು ಮತ್ತು ಸ್ವಲ್ಪ ಬೆಣ್ಣೆನ ಹಾಕಿ ಹಿಟ್ಟನ್ನು ಒಂದು 5 ನಿಮಿಷ ನೆನೆಸಿಟ್ಟಿದ್ದೆ. ಆನಂತರ ಚೆನ್ನಾಗಿ ನಾದ್ಬಿಟ್ಟು ಈ ಥರ ಚಕ್ಲಿ ಮಾಡ್ತಾಯಿದ್ದೀನಿ. ನಾನು ಈ ಥರ ಮಾಡಲ್ಲ, ಸ್ವಲ್ಪ ಮಾತ್ರ ಈ ಥರ ಸುತ್ತನ ಅಂತ. ಆಮೇಲೆ ಪೂರ್ತಿ ನಾನು ಹಾಗೆ ಬಾಣಲಿಲೇ ಬಿಡ್ತೀನಿ. ಸ್ವಲ್ಪ ಮಾತ್ರ ಮಾಡ್ತೀನಿ. ಶ್ರೇಯುಗೆ ಒಯ್ಯೋದಕ್ಕೆ ಸ್ನ್ಯಾಕ್ಸಿಗೆ ಏನಾರು ಕೊಟ್ಟು ಕಳಿಸ್ಬೇಕಲ್ವ, ಅದಕ್ಕೆ ಅವಲಕ್ಕಿನೂ ಕೂಡ ತರಿಸಿಟ್ಕೊಂಡಿದ್ದೆ. ಅದು ಮಳೆ ಜಾಸ್ತಿ ಬರ್ತಾ ಇರೋದಕ್ಕೆ ನಂಗೆ ಒಣಗ್ಸೋಕ್ಕೂ ಆಗಿಲ್ಲ, ನಂಗೆ ಮರೆತು ಹೋಗಿಬಿಡ್ತು. ಹಾಗಾಗಿ ಚಕ್ಲಿನಾದರೂ ಮಾಡೋಣ ಅಂತ ಹೇಳಿ ಈಗ ಚಕ್ಲಿನ ಮಾಡ್ತಾಯಿದ್ದೀನಿ. ನಾವು ಅಂಗಡೀಲಿ ಎಷ್ಟು ಏನೇ ಕೊಡಿಸಿದ್ರು ಮನೆಯಿಂದ ಏನಾದರೂ ಒಂಚೂರು ಮಾಡಿದ್ರೆ ಚೆನ್ನಾಗಿರುತ್ತೆ. ಅವನು ಚಕ್ಲಿ ಎಲ್ಲ ಒಯ್ಯಲ್ಲ ಅಂತ ಹೇಳ್ತಾ ಇದ್ದ. ಹೋದ್ಸಲ ನಾನು ಮಂಗಳಗೌರಿ ಪೂಜೆಗೆ ಮಾಡಿದ್ದೆ ಅಲ್ವಾ, ಆವಾಗ ಒಂದಷ್ಟು ಚಕ್ಲಿನ ಅವನಿಗೆ ಕೊಟ್ಟಿದ್ದೆ. ಆವಾಗ ಅವನಿಗೆ ಇಷ್ಟ ಆಗಿಬಿಟ್ಟಿದೆ. ಮಾಡಿಕೊಡು ಮಮ್ಮಿ ಅಂತ ಹೇಳಿದ್ದ. ಹಾಗಾಗಿ ಇವತ್ತು ಮಧ್ಯಾಹ್ನ ಟೈಮ್ ಇತ್ತಲ್ವ, ಸಂಜೆ ಕಡೆ ಏನೂ ಕೆಲಸ ಇರಲಿಲ್ಲ. ಹಾಗಾಗಿ ಮಧ್ಯಾಹ್ನನೇ ಎಲ್ಲ ಕೆಲಸ ಮುಗಿಸ್ಕೊಂಡಿರೋದ್ರಿಂದ ಚಕ್ಲಿನಾದರೂ ಮಾಡೋಣ ಅಂತ ಚಕ್ಲಿನ ಮಾಡ್ತಾಯಿದ್ದೀನಿ. ಶ್ರೇಯು ಆಟ ಆಡೋದಕ್ಕೆ ಹೋಗಿದ್ದಾನೆ. ಹಾಗೆಯೇ ಚಕ್ಲಿ ಮಾಡ್ತಾಯಿದ್ದೆ. ಈ ಕಡೆ ಹೋಳಿಗೆ ಬೇಳೆ ಸಾರಿಗೆ ನಾನು ಒಗ್ಗರಣೆನ ಹಾಕಿರಲಿಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಗ್ಗರಣೆನ ಹಾಕಿದ್ದೀನಿ. ನಮ್ಮ ಮನೆಯವರಿಗೆ ಕರಿಬೇವನ್ನ ತರೋದಕ್ಕೆ ಹೇಳಿದ್ದೆ. ಕರಿಬೇವು ನನ್ನ ಹತ್ರ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಅವ್ರು ತಂದ ಮೇಲೆ ನಾನು ಒಗ್ಗರಣೆನ ಹಾಕಿದೆ. ಒಂದು ಸ್ವಲ್ಪ ಮಾತ್ರ ನಾನು ಚಕ್ಲಿನ ಸುತ್ತಿದೆ. ಬಾಕಿ ಎಲ್ಲ ಚಕ್ಲಿನ ನಾನು ಈ ಥರ ಹಾಗೆ ಬಿಟ್ಟಿದ್ದೀನಿ. ಚಕ್ಲಿ ಏನು ಗೊತ್ತಾ, ಸಣ್ಣ ಉರಿಯಲ್ಲೇ ಕರಿಬೇಕು. ತುಂಬ ದೊಡ್ಡ ಉರಿ ಮಾಡಿದ್ರೆ ಒಳಗಡೆ ಬೇಯಲ್ಲ ಮತ್ತು ಒಂಥರ ಕಹಿ ಬಂದುಬಿಡುತ್ತೆ. ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. 4 ಗಂಟೆಗೆ ಎದ್ದು ಮುಖ ಎಲ್ಲ ತೊಳೆದು ನೆಲ ಒರೆಸಿಲ್ಲ, ಕಸ ಹೊಡ್ಕೊಂಡೆ. ಈಗ ಪಾತ್ರೆಗಳನ್ನ ತೆಗೆದುಬಿಟ್ಟು ಬೇಗ ನೆಲ ಒರೆಸ್ಕೊಂಡು ಇವತ್ತು ಬೇಗ ಹಬ್ಬ ಮಾಡೋಣ ಅಂತ. ಹಬ್ಬ ಕೂಡ ಬೇಗನೆ ಆಯಿತು. ಹಬ್ಬದ ದಿನ ತುಂಬ ಅಂದರೆ ತುಂಬಾ ಕೆಲಸ ಇರುತ್ತೆ. ಮತ್ತು ಹಾಗೆ ಶ್ರೇಯುನು ಕೂಡ ನಾಳೆ ಬಿಡೋಕ್ಕೆ ನಾವು ಬೇಗನೆ ಹೋಗಬೇಕಾಗುತ್ತೆ. ಇವತ್ತೇ ಸಂಜೆ ಬಿಡಿ ಅಂತ ಹೇಳಿದವರು. ಹಬ್ಬದ ದಿನ ಸಂಜೆ ಬೇಕಿದ್ರೆ ಬಿಡಬಹುದು, ಇಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ಬರಬಹುದು ಅಂತ ಹೇಳಿದರು. ನಾವು ಹಬ್ಬದ ದಿನ ಹೇಗೆ ಬಿಡೋದು ಅಂತ ಹೇಳಿ ನಾಳೆನೇ ಬಿಡೋಣ ಅಂತ ಬಿಡ್ತಾಯಿದ್ದೀವಿ. ಮತ್ತು ಸಂಜೆ ಇಲ್ಲಿ ಹಬ್ಬ ಎಲ್ಲ ಮುಗಿಸಿ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಮತ್ತು ನಾವು ಆಗುಂಬೆ ಘಾಟಿ ಬೇರೆ ಹತ್ತಬೇಕಲ್ವ, ಹಾಗಾಗಿ ರಾತ್ರಿ ಟ್ರಾವೆಲ್ ಬೇಡ ಅಂತ ಹೇಳಿ. ಮತ್ತು ಒಂದಿನ ಮಗನೂ ನಮ್ಮ ಜೊತೆಗಿರ್ತಾನಲ್ವ, ಅದು ಒಂದು ಅಡ್ವಾಂಟೇಜ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಡೇನೇ ಬಿಡೋಣ ಅಂತ. ಮತ್ತು ಅವರು ಬೇರೆ ಮೆಸೇಜು ಹಾಗೆ ಹಾಕಿದ್ರಲ್ವ, ನೆಕ್ಸ್ಟ್ ಡೇ ಬೇಕಾದರೆ ಬಿಡ್ಬೋದು ಅಂತ. ಅದು ಒಂದು ಖುಷಿ ಆಯಿತು ನಮಗೆ. ಹಾಗಾಗಿ ನಾಳೆ ಮತ್ತೆ ಮಗನ ಬಿಡೋಕ್ಕೆ ಹೋಗಬೇಕು. ನಮ್ಮ ಸಿಂಬ ನೋಡಿ ಬಿಸ್ಕೆಟಿಗಾಗಿ ಕಾಯ್ತಾ ಇದ್ದಾನೆ.
ನಮ್ಮ ಮನೆಯವರು ನಾನು ಬರೋ ತನಕ ಹೊರಗಡೆ ಹೋಗಬೇಡ ಅಂತ ಹೇಳಿದರು. ಅವ್ರು ಎದ್ದು ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ನಾನು ಹೋಗಿ ಬಕೆಟು ನೀರು ಎಲ್ಲ ತೊಗೊಬಂದು ರಂಗೋಲೆ ಕೂಡ ಹಾಕಿದೆ. ದಿನ ನಾನು ಎಷ್ಟು ಚೆನ್ನಾಗಿರೋ ರಂಗೋಲೆ ಹಾಕ್ತೀನಿ. ಇವತ್ತು ಯಾಕೋ ಗೊತ್ತಿಲ್ಲ, ಅದು ಯೂಟ್ಯೂಬಲ್ಲೇ ನೋಡಿ ಹಾಕಿದೆ. ಅದು ಯಾಕೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ನಮ್ಮನೆಯವರೆಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು, ಆದರೆ ನನಗೆ ಯಾಕೋ ಗೊತ್ತಿಲ್ಲ ಅಷ್ಟು ಇಷ್ಟ ಆಗಲಿಲ್ಲ. ಹಾಗೆ ಇವತ್ತು ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡ್ತೀನಿ ಅಂತ ಈಗಲೇ ಹೇಳಿಬಿಡ್ತೀನಿ. ಒಂದು ಪಲ್ಯ, ಒಂದು ಕೋಸಂಬರಿ, ಹಾಗೆಯೇ ಚಿತ್ರಾನ್ನ, ಹೋಳಿಗೆ ಬೇಳೆ ಸಾರು, ಇಷ್ಟು ಇವತ್ತಿನ ರೆಸಿಪಿ ಆಗಿರುತ್ತೆ. ನಾವು ಪೇಟೆಲಿರೋದಕ್ಕೆ ಇಷ್ಟು ಕಮ್ಮಿ ಮಾಡ್ತೀವಿ. ಊರಲ್ಲಾದರೆ ಬುತ್ತಿ ಮಾಡ್ತಾರೆ, ಆಮೇಲೆ ಇದು ಸೌತೆ ಹಣ್ಣಿಂದು ಪಲ್ಯ ಮಾಡ್ತಾರೆ, ಆಮೇಲೆ ಅಮಟೆಕಾಯಿ ಪಲ್ಯ ಮಾಡ್ತಾರೆ, ಇನ್ನೂ ತುಂಬ ಥರದ್ದೆಲ್ಲ ಮಾಡ್ತಾರೆ, ಹಾಲು ಪಾಯಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಎಡೆಗೆ ಅಂತ. ನಾನು ಇಷ್ಟು ಮಾತ್ರ ಮಾಡ್ತೀನಿ. ಹಬ್ಬದ ಅಡುಗೆ ಅಂದರೆ ಗೊತ್ತಲ್ವ, ಈಗ ಹೋಳಿಗೆ ಮಾಡಿದ್ದೀವಿ ಅಂದರೆ ಚಿತ್ರಾನ್ನ, ಅವೆರಡೂ ಒಂದು ಕಾಂಬಿನೇಷನ್ ಥರ. ಅದ್ರ ಜೊತೆಗೆ ಒಂದು ಕೋಸಂಬರಿ, ಒಂದು ಪಲ್ಯ ಇರುತ್ತೆ. ಹಾಗೆ ತಿಂಡಿ ಬಂದು ಇವತ್ತು ಉಪ್ಪಿಟ್ಟು. ಶ್ರೇಯುಗೆ ಪಡ್ಡು ತಿನ್ನಬೇಕಂತೆ, ದೋಸೆ ಹಿಟ್ಟಿದೆ, ಹಾಗಾಗಿ ಶ್ರೇಯುಗೆ ಆ ಪಡ್ಡನ್ನೇ ಮಾಡ್ತೀನಿ. ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ ಸ್ನಾನ ಮಾಡಿದಳು ಬಂದು ಅಡುಗೆ ಮಾಡೋದಕ್ಕಾಗುತ್ತೆ ಅಂತ. ಈ ಸಲ ಎಲ್ಲ ಹಬ್ಬಗಳನ್ನೂ ನಾನು ತುಂಬ ಬೇಗನೆ ಮಾಡಿಬಿಟ್ಟೆ. ಯಾಕೋ ಗೊತ್ತಿಲ್ಲ, ಯಾವಾಗಲೂ ನನ್ನ ಹಬ್ಬ 10:30 11 ಗಂಟೆ ಆಗ್ತಾಯಿತ್ತು. ಈ ಸಲ ಎಲ್ಲ ಹಬ್ಬಗಳು ಅಷ್ಟೇ ಇನ್ ಟೈಮಿಗೆ ಮಾಡಿದ್ದೀನಿ, ಯಾಕಂದರೆ ಬೇಗ ಎದ್ದಿದ್ದಕ್ಕೆ ಹಂಗಾಯಿತು. ನಾನು ಶ್ರೇಯು ಒಂದಿನ ಏನು ಮಾಡಿದ್ವಿ ಅಂದರೆ, ಅಲಾರಾಮ್ ಇಡು ಶ್ರೇಯುಗೆ ಅಂತ ಹೇಳಿದ್ದೆ ನಾನು. ಅವನು ಬುರೆ ಹಬ್ಬದ ದಿನ ಅನಿಸುತ್ತೆ AM ಗಿಡವನು PM ಗಿಟ್ಟಿದ್ದಾನೆ. ನಾನು ಬೆಳಗ್ಗೆ ಯಾಕೆ 4 ಗಂಟೆ ಆದರೂ ಅಲಾರಾಮ್ ಹೊಡೆದಿಲ್ಲ ಅಂತ, ಅಂದರೆ ನನಗೆ ಗೊತ್ತಲ್ವ, ಈಗ ಅಲಾರಾಮ್ ಇಟ್ಟಿದ್ದೀವಿ ಅಂದರೆ ಮನಸ್ಸಲ್ಲಿ ಅದೊಂಥರ ಪದೇ ಎಚ್ಚರ ಆಗ್ತಿರುತ್ತೆ. ಎದ್ದು ನೋಡ್ತೀನಿ 3:45 ಆಗಿದೆ. 4 ಗಂಟೆ ಅಷ್ಟೊತ್ತಿಗೆ ನನಗೆ ಎಚ್ಚರ ಇತ್ತು. ಆಮೇಲೆ ಶ್ರೇಯು ಅಲಾರಾಮ್ನ ಅಷ್ಟು ಚೆನ್ನಾಗಿ ಇಟ್ಟಿದ್ದ. ಆಮೇಲೆ ಅಲಾರಾಮ್ನ ನಾನು ಆಫ್ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಎದ್ದು ಬಂದರು. ನಾನು ಚಾಪಿಂಗ್ದೆಲ್ಲ ಮಾಡಿಕೊಡ್ತೀನಿ, ಬೇರೆ ಕೆಲಸ ಎಲ್ಲ ನೀನು ಮಾಡ್ಕೊ ಅಂತ ಹೇಳಿದ್ರು. ನನಗೆ ಬೆಳಗ್ಗೆ ಬೇಗ ಏಳಬೇಕು ಅಂದಾಗ ರಾತ್ರಿ ನನಗೆ ಸರಿಯಾಗಿ ನಿದ್ದೆ ಬರೋಲ್ಲ. ಪದೇ ಎಚ್ಚರ ಆಗ್ತಿರುತ್ತೆ ಮತ್ತು ಟೈಮ್ ನೋಡ್ತಾ ಇರ್ತೀನಿ. ಇವತ್ತು ಹಾಗೆ ಆಗಿತ್ತು ನನಗೆ. ನಮ್ಮನೆಯವರು ಟೀ ಕುಡಿ, ತುಂಬ ಹೊತ್ತಾಯಿತು ನೀನು ಎದ್ದು ಅಂತ ಹೇಳಿದ್ರು. ಅವ್ರು ಕುಡಿಬೇಕಿದ್ರೇ ಮಾಡ್ಕೊ ಅಂತ ಹೇಳಿದ್ರು. ನಂಗೆ ಅಷ್ಟು ಮುಂಚೆ ಕುಡಿಯೋಕ್ಕೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಆವಾಗ ಮಾಡ್ಕೊಳ್ಲಿಲ್ಲ. ಇವಾಗ ಟೀ ಮಾಡಿಕೊಂಡು ಟೀ ಕುಡಿತಾ ಇದ್ದೀನಿ. ತುಂಬ ದಿನದ ನಂತರ ನಾನು ಟೀ ಕುಡಿತಾ ನಮ್ಮ ಮನೆಯವರು ಇದ್ದಾರೆ. ಅವ್ರು ಯಾವಾಗಲೂ ಬೇಗ ಊರಿಗೆ ಹೋಗೋದಕ್ಕೆ ನಂಗೆ ಸಿಗೋದೇ ಇಲ್ಲ. ಅವರಿಗೂ ಕೇಳಿದೆ, ಬೇಕಾ ನಿಮಗೂ ಟೀ ಅಂತ ಕೇಳಿದೆ. ಅವರಿಲ್ಲ, ಬೇಡ, ನಾನು ಕುಡ್ದಿದ್ದೀನಲ್ಲ, ನಂಗೆ ಬೇಡ ಅಂತ ಹೇಳಿದ್ರು. ಯಾಕೋ ನಂಗೆ ಆಶ್ಚರ್ಯ ಆಯಿತು, ಯಾಕಂದರೆ ಮನೆಯವರು ತುಂಬ ಟೀ ಕುಡಿತಾಯಿದ್ರು. ಇವಾಗ ತುಂಬಾ ಕಮ್ಮಿ ಮಾಡಿದ್ದಾರೆ. ನಾನು ಅಷ್ಟೇ ಬೆಳಗ್ಗೆ ಮಾತ್ರ ಕುಡಿತೀನಿ, ಸಂಜೆ ಎಲ್ಲ ಟೀ ಕುಡಿಯಲ್ಲ. ಒಂದು ಹೊತ್ತು. ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಪೇಪರ್ ಬಂತ ತಗೊಬಂದೆ, ಇಲ್ಲೇ ಕುತ್ಕೊಳ್ಳೋಣ ಅಂತ ಕುತ್ಕೊಂಡೆ. ಅಲ್ಲಿ ಕಟ್ಟೆ ಒರೆಸಿ ಬಂದೆ. ನಮ್ಮ ಸಿಂಬ ಬೆಳಗ್ಗೆ ಕ್ಲೀನ್ ಮಾಡಿದ್ದೆಲ್ಲ ಮತ್ತೆ ಕಟ್ಟೆ ಗಲೀಜು ಮಾಡಿದ್ದೆ, ಅದಕ್ಕೆ ಅದು ಹಸಿ ಇತ್ತು. ಅದಕ್ಕೆ ಇಲ್ಲಿ ಬಂದು ಕುತ್ಕೊಂಡೆ. ಕೆಲಸ ಎಲ್ಲ ಆಯಿತು. ಟೈಮ್ ಬಂದು 6:30 ಆಯಿತು. ನಮ್ಮನೆಯವರು ಬೇಗ ಒಂದು ಸಲ ಹಾಗೆ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ನಾನು ಇವತ್ತು ಹೋಗೋದು ಬೇಡ ಅಂತ ಅಂದಿದ್ದೆ. ಬೇಗ ಇದ್ದಿದ್ದಕ್ಕೆ ಕೆಲಸನೂ ನಂದು ಬೇಗ ಆಗಿತ್ತು. ಅವರು ನೆಲ ಒಂದು ಒರೆಸ್ಕೊಟ್ರು, ನಾನು ಅಡುಗೆ ಮನೆ ಒಂದು ಒರೆಸ್ಕೊಂಡೆ, ಅವರು ಹೊರಗಡೆ ಒರೆಸಿ ಕೊಟ್ಟರು. ಹಾಗಾಗಿ ಬೇಗನೆ ಕೆಲಸನೂ ಆಯಿತು. ಅದೇ ಸ್ನಾನ ಮಾಡಲೋ ಏನು ಮಾಡಲಿ ಅಂತ ನೋಡ್ತಾ ಇದ್ದೀನಿ. 8 ಗಂಟೆಗೆಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ. 8:15ಗೆ ಗೋಪೂಜೆ ಮುಹೂರ್ತ ಇದೆಯಂತೆ. ನಮ್ಮನೆಯಲ್ಲೂ ಒಂದು ಸಣ್ಣದು ಇದಿದೆ ಮೆಟಲ್ದು, ಅದನ್ನೇ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಯಾವಾಗಲೂ ಅಂದ್ಕೊಳ್ಳೋದು ಬೆಳ್ಳಿ ತೊಗೋಬೇಕು ಅಂತ, ತಗೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಈಗಂತೂ ಬೆಳ್ಳಿ ಬಂಗಾರದ ರೇಟ್ ಕೇಳಿದ್ರೆ ಎಂತ ಕೊಳ್ಳೋದೇ ಬೇಡ ಅಂತ ಅನಿಸುತ್ತೆ. ಆ ಥರ ರೇಟ್ ಆಗಿಬಿಟ್ಟಿದೆ.
4 ಗಂಟೆಗೆ ಎದ್ದಿದ್ದೆ. ಕೆಲಸ ಹಾಗಾಗಿ ಬೇಗ ಆಯಿತು. ಅಂದರೆ ಎಷ್ಟು ಕೆಲಸ ಮಾಡಿದ್ರೂ ಕೆಲಸನೇ ಮುಗಿಯಲ್ಲಪ್ಪ ಹಬ್ಬದ ಟೈಮಲ್ಲಿ. ಅದೇನಂತ ನಂಗೆ ಗೊತ್ತಿಲ್ಲ. ಮಾಡ್ತಾನೇ ಇರ್ತೀನಿ, ಕೆಲಸನೇ ಮುಗಿಯಲ್ಲ. ಇವತ್ತೇ ಸ್ವಲ್ಪ ಬೇಗ ಆಯಿತು. ನಾನು ಈರುಳ್ಳಿ ಎಲ್ಲ ಸರಿ ಮಾಡಿ ಇಟ್ಟಿದ್ದೆ, ಹೆಚ್ಚುತ್ತಾ ಇದ್ದೆ. ಅಷ್ಟೊತ್ತಿಗೆ ಅವರೇ ಬಂದು ಹೆಚ್ಚಿಕೊಡ್ತೀನಿ ಅಂದ್ರೆ, ಹಾಗಾಗಿ ಒಂದಷ್ಟು ತರಕಾರಿ ಎಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಿತ್ರಾನ್ನಕ್ಕೂ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ನಾನ ಮಾಡಿದವಳು ಎಲ್ಲ ಒಗ್ಗರಣೆ ಮಾಡಿ ಇದು ಮಾಡಿಬಿಡ್ತೀನಿ. ಹಬ್ಬದ ದಿನ ಏನು ಗೊತ್ತಾ, ಬೇಗ ಕೆಲಸ ಆದರೆ ಒಂಥರ ಬೇಜಾರು ಥರ ಅನಿಸುತ್ತೆ. ಹಬ್ಬ ಒಂಥರ ಬೇಜಾರು ಅನಿಸುತ್ತೆ. ಹಬ್ಬ ಮುಗಿದ ಮೇಲೆ, ಹಬ್ಬ ಇರೋ ತನಕ ಕೆಲಸ ಆಗುತ್ತೆ. ಹಬ್ಬ ಮುಗಿದ ಮೇಲೆ ಬೇಜಾರು ಅನಿಸುತ್ತೆ. ಕೆಲಸನೂ ಎಲ್ಲ ಬೇಗ ಆಗಿರುತ್ತಾ, ಹಾಗಾಗಿ ಅಪ್ಪ ಈ ಹಬ್ಬ ಅಂತೂ ಮುಗಿಸೋಷ್ಟೊತ್ತಿಗೆ ಜೀವ ಬರುತ್ತೆ. ದಿನಕ್ಕೆ ಹಬ್ಬ ಇದು ಒಂಥರ. ದೀಪಾವಳಿ ಹಾಗೆ ಅಲ್ಲ, ನಾವು ದೀಪಾವಳಿ ಅನ್ನಲ್ಲ, ಇದಕ್ಕೆ ದೊಡ್ಡ ಹಬ್ಬ ಅಂತ ಹೇಳ್ತಾರೆ. ಅದಕ್ಕೇನೆ ಅನಿಸುತ್ತೆ 3-4 ದಿನ ಹಬ್ಬ ಇರುತ್ತಲ್ವ, ಅದಕ್ಕಾಗಿ 4 ದಿನನೇ 4 ದಿನನೇ. ಆದರೆ ಪ್ರಿಪ್ರೇಷನ್ನು ಎಷ್ಟು ದಿನದಿಂದ, 15 ದಿನದಿಂದ ಶುರು ಆಗಿರುತ್ತೆ. ಇದಕ್ಕೆ ನಾವು ದೀಪಾವಳಿ ಅನ್ನಲ್ಲ, ದೊಡ್ಡಬ್ಬ ಅಂತಲೇ ಹೇಳೋದು. ಹಳ್ಳಿಗಳಲ್ಲಿ ದೊಡ್ಡಬ್ಬ ಅಂತಲೇ ಹೇಳೋದು. ಏನಂದ್ರೂ ಹಳ್ಳೀಲಿ ಆದಷ್ಟು ಒಂಥರ ಹಬ್ಬ, ಪೇಟೆಯಲ್ಲಿ ಒಂಥರ ಅಷ್ಟು ಮಜಾ ಅಂತ ಬರೋದಿಲ್ಲ. ಏನು ಮಾಡೋದು ಅಲ್ವಾ. ಹಿಂದೆಲ್ಲ ನಾವು ಸಣ್ಣರಿರ್ಬೇಕಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಪೂಜೆ. ನಾನು ಅದೇ ನಮ್ಮನೆಯವರಿಗೆ ಹೇಳ್ತಾ ಇದ್ದೆ, ಎಷ್ಟು ನಮ್ಮನೆಲ್ಲ 3 ಗಂಟೆಗೆ ಎದ್ದು ಉಪವಾಸ ನಮ್ಮನೆಯಲ್ಲಿ ಪೂಜೆ. ಈಗ ಇದು ಅಂದರೆ 4 ಸೂರ್ಯ ಹುಟ್ಟೋದ್ರೊಳಗೆ ತಿಂಡಿ ತಿನ್ಕೋಬೇಕು. 4 ಗಂಟೆ ಒಳಗೆ ತಿಂಡಿ ಎಲ್ಲ ಆಗಿರಬೇಕು. ಆಮೇಲೆ ಎಲ್ಲ ದೇವ್ರಿಗೂ ಹಣ್ಕಾಯಿ ಎಲ್ಲ ಹೋದ್ಮೇಲೆ ನಮ್ಮದು ಊಟ ಆಗ್ತಾಯಿತ್ತು. 4 ಗಂಟೆ 4:15 ಆಗ್ತಾಯಿತ್ತು. ಇವಾಗೆಲ್ಲ ಸ್ವಲ್ಪ ಬೇಗ ಆಗುತ್ತೆ ಅಂತಾರೆ ಅಮ್ಮ. ಯಾಕಂದರೆ ಆವಾಗ ಎತ್ತು ಬಿಡ್ತಾಯಿದ್ರು, ಊರಲ್ಲೆಲ್ಲ ಎತ್ತು ಮೆರವಣಿಗೆ ಬರ್ತಾಯಿತ್ತು. ಅವರು ಅದು ಬಿಟ್ಟ ಮೇಲೆ ನಾವು ಮತ್ತೆ ಹಣ್ಕಾಯಿ ಎಲ್ಲ ಹೋಗ್ತಾಯಿತ್ತು. ಇವಾಗ ಯಾರ ಮನೇಲೂ ಎತ್ತೇ ಇಲ್ಲ ಅಂತ ಅಮ್ಮ ಹೇಳ್ತಾಯಿದ್ರು. ಯಾರ ಮನೇಲೂ ಎತ್ತೆಲ್ಲ, ಗೋಪೂಜೆ ಆಗ್ತಿದ್ದಂಗೆ ಹಣ್ಕಾಯಿ ಹೋಗುತ್ತೆ. 1:30-2 ಗಂಟೆಗೆ ಹಬ್ಬನೇ ಮುಗಿದು ಹೋಗುತ್ತೆ ಅಂತಿದ್ರು. ಅಪ್ಪ ಹಶುವಾಗಿ ನಮ್ಮದೆಲ್ಲ ಜೀವ ಹೋಗಿ ಜೀವ ಬರ್ತಾಯಿತ್ತು. ಮತ್ತು ಕೆಲಸ ಕೂಡ ತುಂಬ ಇರ್ತಾಯಿತ್ತು ಈ ಹಬ್ಬದಲ್ಲಿ ಅಷ್ಟೇ. ಹಾಗಾಗಿ ನಾನು ಮಕ್ಕಳೆಲ್ಲ ಆದಮೇಲೆ ಊರಿಗೆ ಹೋಗೋದು ಬಿಟ್ಬಿಟ್ಟೆ. ಅಂದರೆ ಹಸ್ತು ಇರಬೇಕಲ್ಲ, ಹಾಗಾಗಿ ಆಮೇಲೆ ಬಿಟ್ಟೆ. ಅದು ಬಿಟ್ಟೇ ಹೋಯಿತು. ನಮ್ಮನೇಲೂ ದನ ಗಿನ ಎಲ್ಲ ಅಮ್ಮನೂ ಕೊಟ್ಟರು, ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಂದರೂ ನಾನು ಹೇಳ್ತಿರ್ತೀನಿ ಅಮ್ಮಂಗೆ, ಗೋಪೂಜೆಗೆ ಅಂತ ಒಂದು ದನ ಸಾಕಮ್ಮ ಅಂತ. ಈಗ ಆಗಲ್ಲಲ್ಲ ಅವರಿಗೂ. ಆವಾಗೆಲ್ಲ ಕೆಲಸದವ್ರು ಇರೋರು ಬರೋರು ಮಾಡೋರು ಆಗ್ತಾಯಿತ್ತು. ಇವಾಗ ಸಗಣಿ ತೆಗೆಯೋದೇ ಕಷ್ಟ ಆಗಿಬಿಟ್ಟಿದೆ. ಅವಳು ರೇಣುಕಕ್ಕ 2 ದಿನ 3 ದಿನಕ್ಕೊಂದ್ಸಲ ಬರ್ತಾಳೆ. ಹಾಗಾಗಿ ಸುಮಾರು ಜನರ ಮನೇಲಿ ಗೋ ಕೂಡ ಇಲ್ಲ ಇವಾಗಲೂ. ನಮ್ಮ ಹಳೆ ಮನೇಲಿ ಮಾತ್ರ ಈಗ ಗೋಪೂಜೆ ನಡೆಯೋದು. ನಮ್ಮ ಹಳೆ ಮನೇಲಿ ಚೆನ್ನಾಗಿ ಮಾಡ್ತಾರೆ. ನಮ್ಮಲ್ಲ ಆವಾಗೆಲ್ಲ ಎತ್ತು ಎಲ್ಲ ಇರ್ತಿತ್ತಲ್ವ, ಅದಕ್ಕೆ ಬಾಸಿಂಗ ಅದೆಲ್ಲ ಮಾಡ್ತಾರೆ. ಒಂದು ವರ್ಷ ಹೋಗಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಹೋದರೆ ನನಗೂ ಅದೆಲ್ಲ ಒಂದು ಮೆಮೊರಿಯಾಗಿ ಇರಲಿ ಅಂತ ಹೇಳಿ. ನಾನು ಯೂಟ್ಯೂಬ್ ಶುರು ಮಾಡಿದ್ಮೇಲೆ ದೀಪಾವಳಿಗೆ ಊರಿಗೆ ಹೋಗೇ ಇಲ್ಲ ನಾನು. ತುಂಬ ವರ್ಷಗಳೇ ಆಗೋಯಿತು. ಕೆಲವೊಂದು ಹಬ್ಬಕ್ಕೆ ಮಾತ್ರ ಊರಿಗೆ ಹೋಗ್ತೀನಿ, ಕೆಲವೊಂದು ಹಬ್ಬನ ಇಲ್ಲೇ ಆಚರಣೆ ಮಾಡ್ತೀವಿ. ಪೇಪರ್ ಓದ್ಕೊಂಡು ಸ್ನಾನಕ್ಕೆ ಹೋಗ್ತೀನಿ. ನೋಡಿ, ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಇವಾಗ ನಾನು ಸ್ನಾನಕ್ಕೆ ಹೊರಟೆ. ಹೂ ಕೂಡ ಕೊಯ್ದಿರಲಿಲ್ಲ, ಯಾಕಂದರೆ ಒಂದೊಂದು ಹೂವು ಅರಳೋದೇ ಇಲ್ಲ. ಹಾಗಾಗಿ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದೆ. ಇವತ್ತು ನಮ್ಮಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಕೆಲವೊಬ್ಬರೆಲ್ಲ ಬೂರೆ ಹಬ್ಬದ ದಿನ ಮಾಡ್ತಾರೆ. ನಾನು ಅಂದೆ ನಮ್ಮನೆಯವರಿಗೆ, ಅವತ್ತೇ ಲಕ್ಷ್ಮೀ ಪೂಜೆ ಮಾಡೋಣವಾ ಅಂದೆ. ಬೇಡ ಹಬ್ಬದ ದಿನವೇ ಮಾಡೋಣ ಅಂತ ಹೇಳಿದ್ರು. ಅದಕ್ಕೇ ಇವತ್ತು ಹಬ್ಬದ ದಿನ ನಾನು ಲಕ್ಷ್ಮೀ ಪೂಜೆನ ಮಾಡ್ತೀನಿ. ಅಂದರೆ ಕಳಸ ತುಂಬಿಟ್ಟು ಆ ಥರ ಏನೂ ಮಾಡಲ್ಲ ನಾನು. ಒಂದು ಸ್ವಲ್ಪ ದುಡ್ಡನ್ನ ಇಟ್ಬಿಟ್ಟು ಅದನ್ನೇ ಪೂಜೆ ಮಾಡ್ತೀವಿ ಅಷ್ಟೇ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರಲ್ಲ, ನನಗೂ ಇಷ್ಟ ಆಯಿತು ಆ ಥರ. ನಾನು ಕೇಳಿದೆ ನಮ್ಮ ಮನೆಯವರಿಗೆ, ನೋಡೋಣ ಮುಂದಿನ ವರ್ಷ ಆದರೆ ನೀನು ಮಾಡ್ಬೋದು ಅಂತ ಹೇಳಿದ್ರು. ತುಂಬ ಜನ ಕಳಸ ಎಲ್ಲ ತುಂಬಿಟ್ಟು ನಾವೀಗ ಮಂಗಳಗೌರಿ ಮಾಡ್ತೀವಲ್ಲ, ಮತ್ತು ಇದರಲ್ಲಿ ವರಮಹಾಲಕ್ಷ್ಮಿ ಎಲ್ಲ ಮಾಡ್ತೀವಲ್ವ, ಅದೇ ಥರ ಮಾಡ್ತಾರೆ. ನನಗೂ ಆ ಥರ ಮಾಡಬೇಕು ಅಂತ ಆಸೆ ಇತ್ತು. ನಮ್ಮ ಮನೆಯವ್ರು ಮತ್ತು ಬೇಡ ಅಂದ್ರಲ್ವ, ಅದಕ್ಕೇ ನಾವು ನೋಡೋಣ ನೆಕ್ಸ್ಟ್ ಇಯರು ಆ ದೇವರು ಮಾಡಿಸ್ಕೊಂಡ್ರೆ ನಾನು ಕೂಡ ಮಾಡ್ತೀನಿ.
ಈ ಥರ ಇತ್ತು ನಮ್ಮ ಮನೆ ದೀಪಾವಳಿ ಹಬ್ಬದ ಪೂಜೆ. ನೀವೆಲ್ಲ ಹೇಗೆ ದೀಪಾವಳಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೆಯವರು ಕೂಡ ಬಂದರು. ನಾನು ಪೂಜೆ ಮಾಡ್ತಾಯಿದ್ದೆ, ಅವರು ಕೂಡ ಬೇಗನೆ ಬಂದರು. ನಾನು ಅವ್ರಿಗೆ ಹೇಳೇ ಕಳಿಸಿದ್ದೆ ಬೇಗ ಬನ್ನಿ ಅಂತೇಳಿ. ಆಮೇಲೆ ಅವರು ಕೂಡ ಸ್ನಾನ ಮಾಡಿಕೊಂಡು ಅವರು ಈಗ ಪೂಜೆನ ಮಾಡ್ತಾ ಇದ್ದಾರೆ. ನಾನು ಕೂಡ ಈಗ ಅಡುಗೆನ ಮಾಡಬೇಕು. ಅಂದರೆ ಬೆಳಗ್ಗೆ ತಿಂಡಿನೂ ಆಗಿಲ್ಲ, ಇನ್ನೂ ನಾನು ಮಾಡಿಲ್ಲ. ಶ್ರೇಯನು ಇನ್ನೂ ಎದ್ದಿರಲಿಲ್ಲ, ಹಾಗಾಗಿ ನಾನು ಕೂಡ ಅವನೇನು ಎಬ್ಸೋಕ್ಕೆ ಹೋಗಿರಲಿಲ್ಲ. ದಯವಿಟ್ಟು ಯಾರು ಏನೋ ಕೆಟ್ಟ ಕಮೆಂಟ್ ಹಾಕಬೇಡಿ. ಹಬ್ಬದ ದಿನವೂ ಮಗನ ಎಬ್ಸಿಲ್ವಾ, ಪೂಜೆ ಮಾಡಿಸಿಲ್ವಾ ಅಂತೆಲ್ಲ. ಎಲ್ಲದನ್ನು ಮಾಡ್ದೆ ನನ್ನ ಮಗ. ಆಮೇಲೆ ಎದ್ದು ತಿಂಡಿ ತಿಂದು ಸ್ನಾನ ಮಾಡಿ ದೇವರಿಗೂ ನಮಸ್ಕಾರ ಮಾಡಿ ಎಲ್ಲ ಮಾಡ್ದೆ. ಹಾಸ್ಟೆಲಲ್ಲಿ ಇರೋದ್ರಿಂದ ನಾವು ನಮ್ಮ ಮಗ ಆರಾಮಾಗಿರಲಿ ಅನ್ನೋ ದೃಷ್ಟಿಯಿಂದ ನಾನು ಅವನನ್ನು ಎಬ್ಬಿಸ್ಲಿಲ್ಲ. ತಿಂಡಿ ಎಲ್ಲ ಆದಮೇಲೆ ನಾನು ಕೂಡ ಎಬ್ಬಿಸ್ದೆ. ಅಂದರೆ ಎದ್ದು ಬಂದಿದ್ದ ಇವಾಗ ಅವ್ರ ಡ್ಯಾಡಿ ಬರೋದಕ್ಕೂ ಅವನು ಕೂಡ ಎದ್ದು ಬಂದ. ಯಾಕಂದರೆ ಗೊತ್ತಲ್ವ, ಕೆಲವೊಬ್ರು ಏನೇನೋ ಕಮೆಂಟ್ಗಳು ಹಾಕ್ತೀರ. ನಮಗೆ ಗೊತ್ತಿರುತ್ತೆ ಅಲ್ವ ನಮ್ಮ ಮಕ್ಕಳು ಹೆಂಗೆ ಏನು ಎತ್ತ ಅಂತ. ನನ್ನ ಮಗನ ಬಗ್ಗೆನೂ ಯಾರೋ ಒಬ್ಬರು ಮೊನ್ನೆ ಒಂದು ಕಮೆಂಟ್ ಹಾಕಿದ್ರು. ನಂಗೆ ನಿಜವಾಗ್ಲೂ ಅದನ್ನು ಬೇಜಾರಾಯ್ತದೆ. ಇವತ್ತು ಹೇಳಲ್ಲ ಹಬ್ಬದ ವ್ಲಾಗಲ್ಲಿ, ಇನ್ನೊಂದಿನ ಯಾವತ್ತಾದರೂ ಅದಕ್ಕೆ ಅಂತ ಒಂದು ವ್ಲಾಗ್ ಮಾಡ್ತೀನಿ. ನನಗೂ ಒಂದು ಕಂಟೆಂಟ್ ಸಿಕ್ಕಂಗೆ ಆಗುತ್ತೆ. ಯಾಕಂದರೆ ಅದನ್ನೂ ಹೇಳ್ತೀರಾ ನೀವು, ನಿಮ್ಮ ಕಂಟೆಂಟಿಗಾಗಿ ಮಾಡ್ತೀರಾ ಅಂತ. ಹೌದು, ಎಲ್ಲ ಯೂಟ್ಯೂಬರ್ ಮಾಡೋದು ಅದೇ. ಹಬ್ಬದ ದಿನ ಆ ವಿಷಯ ಬೇಡ, ಇಲ್ಲಿಗೆ ಬಿಡ್ತೀನಿ. ಹಾಗೆ ತಿಂಡಿ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಏನಂದರೆ ನಂಗೆ ಇವತ್ತೇ ಗೊತ್ತಾಗಿದ್ದು ಗೋಧಿ ರವೆ ಅಷ್ಟು ದಪ್ಪ ಇದೆ ಅಂತ ಹೇಳಿ. ನಾನು ಮುಂಚೆನೂ ಮಾಡಿರಲಿಲ್ಲ. ನಾನು ಮೊನ್ನೆ ಚಿನಿಕಾಯಿ ಕಡುಬು ಮಾಡಿದ್ದೆ ಅಲ್ಲ, ಆವಾಗಲೂ ನನಗೆ ಅಂದಾಜು ಆಗಲಿಲ್ಲ. ಉಪ್ಪಿಟ್ಟು ಮಾಡಿದಾಗ ನನಗೆ ಅಂದಾಜು ಆಯಿತು, ಅಯ್ಯೋ ರವೆ ತುಂಬ ದಪ್ಪ ಇದೆ ಅಂತ ಹೇಳಿ. ಅದು ಯಾವತ್ತೂ ಹಂಗೆ ಆಗಿರಲಿಲ್ಲ. ಈ ಸಲ ಯಾಕೆ ಅಷ್ಟು ದಪ್ಪ ರವೆ ಬಂದಿದೆಯೋ ನನಗೂ ಗೊತ್ತಿಲ್ಲ. ಯಾವುದೋ ಪ್ಯಾಕೆಟ್ದೇ ತಂದಿದ್ರು ನಮ್ಮ ಮನೆಯವರು. ಅದು ಯಾವುದು ಏನು ಅಂತ ನನಗೂ ಅಷ್ಟು ಗೊತ್ತಾಗಲಿಲ್ಲ. ಹುರಿಬೇಕಿದ್ರೂ ನನಗೆ ಗೊತ್ತಾಗಲಿಲ್ಲ. ಇವತ್ತು ಉಪ್ಪಿಟ್ಟು ಮಾಡಿದಾಗ ಗೊತ್ತಾಯಿತು ನನಗೆ ರವೆ ತುಂಬ ದೊಡ್ಡದಿದೆ ಅಂತ. ಹಾಗೆ ಶ್ರೇಯು ಎದ್ದಿದ್ದಲ್ಲ, ಶ್ರೇಯುಗಷ್ಟೇ ಸ್ವಲ್ಪ ಪಡ್ಡನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಬರೀ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಹಾಕಿದ್ದೀನಿ. ಕ್ಯಾರೆಟ್ ಎಲ್ಲ ತುರಿದಿದ್ದಿತ್ತು, ನಂಗೆ ಹಾಕಬೇಕು ಅಂತ ಮರ್ತೇ ಹೋಗಿಬಿಡ್ತು. ಅಂದರೆ ಕೋಸಂಬರಿಗೆ ತುರಿದಿದ್ದೆಲ್ಲ ಅದನ್ನೇ ಹಾಕಿದರೂ ಆಗ್ತಿತ್ತು. ನನಗೆ ಮರ್ತು ಹೋಗಿಬಿಡ್ತು. ಯಾಕಂದರೆ ಬೆಳಗ್ಗೆ ಪೂಜೆದು ಮನೆ ಕೆಲಸ ಎಲ್ಲ ಮಾಡಿ ಗಡಿಬಿಡಿ ಅಲ್ವಾ, ಹಾಗಾಗಿ. ಹಾಗೆ ಉಪ್ಪಿಟ್ಟು ಕೂಡ ಆಯಿತು. ಈಗ ಆ ಕಡೆ ಶ್ರೇಯು ಬೆಣ್ಣೆ ಹಾಕಿ ನನಗೆ ಪಡ್ಡು ಮಾಡಿಕೊಡು ಅಂತ, ಹಾಗಾಗಿ ಅವನಿಗೆ ಬೆಣ್ಣೆ ಹಾಕಿ ಪಡ್ಡನ್ನ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ಕಡೆ ನಾನು ಸ್ನಾನ ಆಗಿತ್ತಲ್ವ, ಮಡಿ ಅಡುಗೆ ಕೂಡ ಎಲ್ಲ ರೆಡಿ ಮಾಡ್ಕೊಬಿಟ್ರೆ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ತಿಂಡಿ ತಿನ್ನೋಕ್ಕಾಗುತ್ತೆ ಅಂತ. ನಮ್ಮ ಮನೆಯವರೆಲ್ಲ ತಿಂಡಿ ತಿಂದರು. ನಾನು ದೇವರಿಗೆಲ್ಲ ಎಡೆ ಎಲ್ಲ ಆದಮೇಲೆ ನಾನು ತಿಂದೆ. ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ಕಡೆ ಚಿತ್ರಾನ್ನಕ್ಕೆ ಒಗ್ಗರಣೆ ಕೂಡ ಮಾಡ್ತಾಯಿದ್ದೀನಿ. ನಾನು ಚಿತ್ರಾನ್ನಕ್ಕೆ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕ್ತೀನಿ, ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ನಮಗೆ ಎಣ್ಣೆ ಇದ್ದರೆ ಚಿತ್ರಾನ್ನ ಇಷ್ಟ ಆಗಲ್ಲ. ಹಾಗಾಗಿ ಶ್ರೇಯು ಪಡ್ಡೆಲ್ಲ ತಿಂದ ಆನಂತರ ಸ್ವಲ್ಪ ನಾನು ಉಪ್ಪಿಟ್ಟು ಟೇಸ್ಟ್ ನೋಡು ಅನ್ನೋದಕ್ಕೆ ಒಂದು ಸ್ವಲ್ಪ ಉಪ್ಪಿಟ್ಟು ಹಾಕ್ಕೊಂಡು ಹೋಗಿದ್ದಾನೆ. ನಮ್ಮ ಮನೆಯವ್ರಿಗೂ ಉಪ್ಪಿಟ್ಟು ಹಾಕಿಟ್ಟಿದ್ದೀನಿ. ಅದೇನು ತಣ್ಣಗಾಯ್ತೋ ಏನೋ ಗೊತ್ತಿಲ್ಲ. ಒಂದು 2-3 ಸಲ ಕರೆದ ಮೇಲೆ ಆಮೇಲೆ ತಿಂಡಿಗೆ ಬಂದರು. ನನಗೂ ಅವರು ಬಾಳೆಲೆ ಇಟ್ಟರು ತಿಂಡಿ ತಿನ್ನು ಅಂತ. ಮತ್ತು ನಾನು ತಿಂಡಿ ತಿಂದರೆ ಸ್ನಾನ ಮತ್ತೆ ಮಾಡಬೇಕು, ಅದಕ್ಕೇ ಬೇಡ. ಅಡುಗೆ ಎಲ್ಲ ಮುಗಿಸಿದ ಮೇಲೆ ಎಡೆ ಎಲ್ಲ ಮಾಡಿದ್ಮೇಲೆ ತಿಂಡಿ ತಿಂತೀನಿ ಅಂತ ನಾನು ತಿಂಡಿ ತಿನ್ನಲಿಲ್ಲ. ನಾವು ಮಡಿ ಅಡುಗೆ ಅಂತ ಮಾಡ್ತೀವಲ್ಲ, ನಾನು ಯೂಶ್ವಲಿ ನಮ್ಮ ಮನೇಲಿ ದಿನ ಅಡುಗೆ ಮಾಡಬೇಕಿದ್ರು ನಾನು ಸ್ನಾನ ಮಾಡಿನೇ ಅಡುಗೆ ಮಾಡೋದು. ನಂಗೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ದೇವರಿಗೂ ಅಷ್ಟೇ, ನಾನು ಅದಕ್ಕೆ ಸ್ನಾನ ಮಾಡ್ದಲೇ ಬಂದು ಅನ್ನಕ್ಕಿಡ್ತೀನಿ. ಅನ್ನ ಒಂದಾದರೆ ಎಲ್ಲ ಅದು ಬೇಗ ಆಗುತ್ತೆ. ಈಗ ಅನ್ನ ಆದರೆ ಚಿತ್ರಾನ್ನಕ್ಕೂ ಅದೇ ಆಗುತ್ತೆ, ದೇವರು ನೈವೇದ್ಯಕ್ಕೂ ಕೂಡ ಅದೇ ಅನ್ನ ಆಗುತ್ತೆ. ಹೂರಣ ಹೆಂಗಿದ್ರು ನೆನ್ನೆನೇ ಮಾಡಿಟ್ಟಿದ್ದೆ. ಕಣಕನೂ ನೆನ್ನೆ ಮಧ್ಯಾಹ್ನನೇ ನಾನು ಸ್ನಾನ ಮಾಡಿದೊಳ್ಳೆ ನೆನೆಸಿ ಇಟ್ಟಿದ್ದೆ. ಬೇಗ ಪಲ್ಯ ಮಾಡಿ ಚಿತ್ರಾನ್ನದ ಖಾರ ಮಾಡಿ ಹಾಗೆ ಒಂದು ದೇವರಿಗೆ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೋಳಿಗೆ ಮಾಡ್ತೀನಿ. ಆಮೇಲೆ ಬಿಸಿ ಹೋಳಿಗೆನ ನಾನು ಮಾಡ್ತೀನಿ. ಹಾಗೆ ಈ ಕಡೆ ಪಲ್ಯ ಕೂಡ ಆಯಿತು. ಬೀನ್ಸ್ಗೆ ನಾನು ಸ್ವಲ್ಪ ಮೊಳಕೆ ಬರೆಸಿರೋ ಹೆಸರು ಕಾಳನ್ನು ಹಾಕಿದೆ. ನನಗೆ ಒಗ್ಗರಣೆ ಪಲ್ಯಕ್ಕೆ ಈ ಥರ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ. ಹಾಗೆ ಸ್ವಲ್ಪನೇ ಅರ್ಶಿನದ ಪುಡಿನೂ ಹಾಕಬೇಕು ಪಲ್ಯಕ್ಕೆ. ಚೂರು ಮನೇಲೇ ಮಾಡಿರೋ ಸಾಂಬಾರು ಪುಡಿ ಹಾಕ್ತೀನಿ. ತುಂಬ ಚೆನ್ನಾಗಾಗಿತ್ತು ಪಲ್ಯ. ಅಷ್ಟೊಂದು ಈರುಳ್ಳಿ ಹಾಕಿದ್ದೆ ನೋಡಿ, ಇಷ್ಟೇ ಆಗಿದೆ. ಶೇಂಗಾನ ನಾನು ಮೇಲಿಂದ ಮತ್ತೆ ಅಂದರೆ ಕರಿದು ಹಾಕ್ತೀನಿ. ಒಗ್ಗರಣೆಗೆ ನಾನು ಶೇಂಗಾ ಹಾಕಲ್ಲ. ನನ್ನ ಯಾವಾಗಲೂ ವಿಡಿಯೋ ನೋಡ್ತಾ ಇದ್ದರೆ ಗೊತ್ತಿರುತ್ತೆ. ಹಾಗೆ ಎಡೆಗೆ ಎಷ್ಟು ಬೇಕೋ ಅಷ್ಟು ಹೋಳಿಗೆನ ನಾನು ಮಾಡ್ಕೊತೀನಿ. ಒಂದು 4 ಹೋಳಿಗೆನ ಮಾಡಿ ಆಮೇಲೆ ಹೋಳಿಗೆನ ಮಾಡ್ತೀನಿ. 4 ಎಡೆಗೆ ಬೇಡ, ಆದರೂ 4 ಹೋಳಿಗೆನ ನಾನು ಮಾಡಿದೆ. ಕಣಕ ಸ್ವಲ್ಪ ತೆಳ್ಳಗಿತ್ತು ಅಂತ ಅನ್ನಿಸ್ತು. ನನಗೆ ಹೆದರಿಕೆ ಆಗಿಬಿಡ್ತು. ಹೋಳಿಗೆ ಮಾಡೋದಿದೆಯಲ್ಲ ತುಂಬ ಕಷ್ಟವಾಗಿರೋದು. ಮಾಡಿದ್ರೆ ತುಂಬ ಈಸಿ. ಅದೇ ಒಂಚೂರು ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಎಡವಟ್ಟು ಆಗಿಬಿಡುತ್ತೆ.
ಎಡೆಗೆ ನಾನು 4 ಹೋಳಿಗೆನ ಮಾಡಿಬಿಟ್ಟು ಈಗ ನಾನು ಎಡೆ ಮಾಡ್ತಾ ಇದ್ದೀನಿ. ನನಗೆ ನಮ್ಮನೆ ಎಡೆ ನೋಡಿದ್ರೆ ನಗು ಬರ್ತಾಯಿತ್ತು. ನಮ್ಮ ಮನೆಯಲ್ಲೆಲ್ಲ ಇವತ್ತು ಕಮ್ಮಿ ಅಂದರೂ ಒಂದು 50 ಎಡೆ ಹಾಕಿರ್ತಾರೆ. ನಮ್ಮಲ್ಲಿ ಅಷ್ಟೊಂದು ದೇವರು ಇರಲ್ಲ, ಅಂದರೆ ದೇವಸ್ಥಾನ, ಚೌಡಮ್ಮ, ಆಮೇಲೆ ಮನೆ ಹತ್ತಿರ ಎಲ್ಲದಕ್ಕೂ ಎಡೆ ಮಾಡಬೇಕಲ್ಲ. ಈ ಹಬ್ಬದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ನಾನು 5 ಎಡೆನ ಮಾಡೋದು ಯಾವಾಗಲೂ ಅಷ್ಟೇ. ಒಂದೊಂದು ಸಲ ದೇವರಿಗೊಂದು ದೀಪಕ್ಕೊಂದಂತ 2 ಎಡೆ ಮಾಡ್ತೀನಿ. ದೊಡ್ಡ ಹಬ್ಬ ಎಲ್ಲ ಆದಾಗ ಈ ಥರ 5 ಎಡೆನ ಮಾಡ್ತೀನಿ. ಈಗ ದೇವರಿಗೆ ಎಡೆ ಮಾಡಿಬಿಟ್ಟು ನಾನು ಹೊಟ್ಟೆಗೆ ಸ್ವಲ್ಪ ಏನಾದರೂ ತೊಗೋಬೇಕು. ನನಗೂ ಹಸಿವು ಆಗ್ತಾ ಇತ್ತು. ಸ್ನಾನ ಆದಮೇಲೆ ನನಗೆ ಏನಾದರೂ ಒಂಚೂರು ಬಾಯಿಗೆ ತಿನ್ನಬೇಕದು. ಮಧ್ಯಾಹ್ನ ಬೇಕಾದ್ರೆ 3 ಗಂಟೆಗೆ ಸ್ನಾನ ಮಾಡಿದ್ರು ನಾನು ಅಲ್ಲಿ ತನಕ ಹಾಗೆ ಇರ್ತೀನಿ. ಸ್ನಾನ ಆದ ತಕ್ಷಣ ನನಗೆ ಹಸಿವು ಆಗೋದಕ್ಕೆ ಶುರು ಆಗಿಬಿಡುತ್ತೆ. ಜೊತೆಗೆ ಬರ್ತೀರಾ? ನಮ್ಮನೆಯವರು ಊರಿಗೆ ಹೋದರು. ನಾನು ಇದಕ್ಕೆಲ್ಲ ಪೂಜೆ ಮಾಡೋದಕ್ಕೆ ಹೇಳಿದ್ದೆ, ಮಾಡಿದ್ದಾರೆ. ಹೆಂಗೆ ಮಾಡಿದಿರಿ ಅಂತ ನೋಡೋದಕ್ಕೆ ಅಂತ ಬಂದಿದ್ದೆ. ಚೆನ್ನಾಗೇ ಮಾಡಿದ್ದಾರೆ. ಆಮೇಲೆ ಅವರು 1:15 ಊರಿಂದ ಬಂದರು. ಆಮೇಲೆ ನಾನೀಗ ಚಿತ್ರಾನ್ನ ಹಚ್ತಾ ಇದ್ದೀನಿ. ಶ್ರೇಯು ಊಟ ಮಾಡೋಣ ಅಂತ ಹೇಳ್ದೆ. ಅವನಿಗೆ ಟೇಸ್ಟ್ ನೋಡು ಅಂತ ಕೊಟ್ಟೆ. ನಮ್ಮ ಶ್ರೇಯು ತುಂಬ ಚೆನ್ನಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಟೇಸ್ಟ್ ನೋಡ್ತಾ ಇದ್ದ ಆವಾಗ. ಇವಾಗೆಲ್ಲ ಮರ್ತೋಗಿದೆಯಾ ಅಂತ ಕೊಟ್ಟೆ. ಇಲ್ಲ, ಉಪ್ಪು ಬೇಕು ಅಂದ. ಆಮೇಲೆ ಸ್ವಲ್ಪ ಹುಳಿ ಬೇಕು ಅಂದ. ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದ್ದೆ ನಾನಿವತ್ತು. ಹುಣಸೆ ಹುಳಿದು ಮಾಡೋಣ ಅಂದ್ಕೊಂಡೆ. ನನ್ನ ಹತ್ರ ಇರೋ ಹುಳಿ ಏನಾಗಿದೆ ಅಂದರೆ ಕಪ್ಪಾಗಿಬಿಟ್ಟಿದೆ. ಹಾಗಾಗಿ ನನಗೆ ಅದು ಒಂಥರ ಚಿತ್ರಾನ್ನ ಎಲ್ಲ ಕಪ್ಪಾಗಿಬಿಡುತ್ತೆ. ಅದಕ್ಕೆ ನಿಂಬೆ ಹುಳಿದೇ ಚಿತ್ರಾನ್ನ ಮಾಡಿದೆ. ನನಗೆ ಹುಣಸೆ ಹುಳಿ ಚಿತ್ರಾನ್ನ ತುಂಬ ಇಷ್ಟ. ಆದರೆ ಇವತ್ತು ತುಂಬ ಚೆನ್ನಾಗಾಗಿತ್ತು. ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಜನ ಹೋಳಿಗೆ ರೆಸಿಪಿನ ಕೇಳ್ತಾ ಇದ್ದೀರಾ. ಸಾರಿ, ನನ್ನ ಹತ್ರ ವಿಡಿಯೋ ಇದೆ, ಎಡಿಟ್ ಮಾಡಿ ಹಾಕೋದಕ್ಕೆ ನನ್ನ ಹತ್ರ ಆಗ್ತಾಯಿಲ್ಲ. ಅದಕ್ಕೆ ಅಂತಲೇ ಪ್ರಾಪರಾಗಿರೋ ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ. ಅದು ಯಾವಾಗ ಹಾಕ್ತಿರೋ ನನಗೂ ಗೊತ್ತಿಲ್ಲ. ನೋಡಿ, ಪೂರಿ ಥರ ಉಬ್ತಾ ಇದೆ. ಹೋಳಿಗೆನ ನಾನು ಜಾಸ್ತಿ ಮಾಡಲಿಲ್ಲ, ಒಂದು ಸ್ವಲ್ಪ ಮಾತ್ರ ಮಾಡಿದೆ. ಯಾಕಂದರೆ ನಾನು ತಣ್ಣನ ಹೋಳಿಗೆ ಯಾರೂ ತಿನ್ನಲ್ಲ. ಹಾಗಾಗಿ ಅನ್ನ ನಾನು ಮಾಡೋಕ್ಕೆ ಹೋಗಲೇ ಇಲ್ಲ. ಆಗಲೇ ಎಡೆಗೆ ಅನ್ನ ಮಾಡಿದ್ದೆ ಅಲ್ವಾ, ಅದೇ ಅನ್ನ ಇತ್ತು. ಅದರಲ್ಲೇ ನಾನು ಚಿತ್ರಾನ್ನನೂ ಮಾಡಿದೆ. ಹಾಗೆ ಪಲ್ಯ, ಕೋಸಂಬರಿ, ಶ್ರೇವಿಗೆ ಶೇಂಗಾ ಬೀಜ ಕರೆದಿಟ್ಟಿದ್ದೀನಿ. ಅವನಿಗೆ ತುಂಬ ಇಷ್ಟ ಆ ಥರ ಶೇಂಗಾ ಬೀಜ. ನಾನು ಬಿಸಿ ಬಿಸಿ ಇರಬೇಕಿದ್ರೇ ನೀವೆಲ್ಲ ಊಟ ಮಾಡಿ ಅಂತ ಅವರಿಗೆಲ್ಲ ಬಿಸಿ ಬಿಸಿ ಹೋಳಿಗೆನ ಕೊಟ್ಟೆ. ಶ್ರೇಯು ಕೂಡ ಹೋಳಿಗೆ ಒಂದೇ ತಿಂದ. ಅವಾಗೆಲ್ಲ ತುಂಬ ಹೋಳಿಗೆನ ಇಷ್ಟಪಟ್ಟು ತಿಂತಾ ಇದ್ದ. ಇವಾಗ ಯಾಕೋ ಗೊತ್ತಿಲ್ಲ, ಒಂದೇ ಹೋಳಿಗೆಗೆ ಬಂದಿದ್ದಾನೆ. ಹೋಳಿಗೆಗೆ ಅವನಿಗೆ ಶೀಕರಣೆ ಬೇಕಂತೆ. ನಾನೆಲ್ಲಿ ಮಾವಿನ ಹಣ್ಣು ತರಲಿ ಅಲ್ವಾ. ನಮ್ಮಲ್ಲಿ ಹೋಳಿಗೆ ಬೇಳೆ ಸಾರಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಊಟ ಮಾಡ್ತಾರೆ. ಹಾಗೆಯೇ ಅದು ಬಿಸಿ ಬಿಸಿ ಇರಬೇಕಿದ್ರೆ ಮೇಲ್ಗಡೆ ತಿಳಿನ ತೆಗೆದುಬಿಟ್ಟು ನಿಂಬೆಹಣ್ಣನ್ನು ಹಿಂಡಿ ಕೊಡ್ತಾರೆ. ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೂ ಕೂಡ ನಾನು ಅದೇ ಥರ ಮಾಡಿ ಕೊಟ್ಟೆ. ಹಾಗೆ ನಮ್ಮ ಮನೆಯವರು ಬರಬೇಕಿದ್ರೆ ನನಗೆ ಪಾನ್ ತೊಗೊಬಂದಿದ್ರು. ಖುಷಿ ಆಯಿತು ನನಗೆ. ಹಬ್ಬದ ಊಟ ಆದಮೇಲೆ ಒಂದು ಅಡಿಕೆಲೆ ಹಾಕಿದ್ರೆ ಚೆಂದ ಅಲ್ವಾ. ಹಾಗೆ ಇವತ್ತಿನ ಹಬ್ಬದ ಅಡುಗೆ ಇಷ್ಟ ಆಗಿತ್ತು. ಹಾಗೆ ಹಬ್ಬ ಕೂಡ ತುಂಬಾ ಚೆನ್ನಾಗಾಯಿತು. ನನಗೂ ಕೂಡ ತುಂಬ ಖುಷಿ ಆಯಿತು ಇವತ್ತು ಹಬ್ಬ ಮಾಡಿದ್ದು. ಅದು ಶ್ರೇಯು ಬಂದಿದ್ದು, ಚಿನ್ನಿ ಒಬ್ಬಳು ಬಂದಿಲ್ಲ. ಆದರೆ ನಂಗೆ ಅವರು ನನ್ನ ಸಬ್ಸ್ಕ್ರೈಬರ್ ಮನೆಗೆ ಹೋಗಿದ್ದಾಳಲ್ವ, ಅಲ್ಲಿ ಅವಳು ಚೆನ್ನಾಗಿ ಊಟ ಮಾಡಿದ್ಲು ಮತ್ತು ಖುಷಿಯಿಂದ ಇದ್ಲು. ಅದು ಒಂದು ಖುಷಿ ಆಯಿತು ನನಗೆ. ಭಾರತೀಯವರಿಗೆ ನಿಜ ಥ್ಯಾಂಕ್ ಯು ಹೇಳ್ತೀನಿ. ನೆನ್ನೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಎಲ್ಲಿಗೆ ಹೋಗಿದ್ದಾಳೆ, ಏನು ಎತ್ತ ಅಂತ. ನಮ್ಮನೆಯವ್ರು ಹೋಳಿಗೆ ಚೆನ್ನಾಗಾಗಿತ್ತಲ್ವ, ಹಾಗಾಗಿ ಅವರು ಯಾವಾಗಲೂ ಒಂದು ಹೋಳಿಗೆ ತಿಂದರು. ಇವತ್ತು 1.5 ಹೋಳಿಗೆನ ತಿಂದರು. ಕಾಯಿ ಹಾಲು ಮಾಡ್ತೀನಿ ಅಂದೆ. ಅವರು ಬೇಡ, ನನಗೆ ಹಾಲು ಸಾಕು ಅಂದರು.
ಹಾಗಾಗಿ ಮತ್ತು ನನಗೊಬ್ಳಿಗೆ ಏನಕ್ಕೆ ಅಂತ ನಾನು ಕೂಡ ಹಾಲು ಹಾಕ್ಕೊಂಡು ತಿಂತಾಯಿದ್ದೀನಿ. ಹೀಗಿತ್ತು ದೀಪಾವಳಿ ಹಬ್ಬ.